ಸೊ ಗಾಯ್ಸ್ ಏನು ಅಂದರೆ ನಮ್ಮ ಮಧು ಅವರು ಬಂದಿದ್ದಾರ ಅಂದ್ಕೊಂಡೆ ಮನೆಗೆ. ಮಧು ಅವರು ಮನೆಗೆ ಬಂದೇ ಇಲ್ಲ. ಎಲ್ಲರೂ ಕಾಣಿಸ್ತವ್ರ ನೋಡಿ ನಿಮಗೆ. ಮಧು ಅಲ್ಲ ಮಧು ಈಗ ಸುಮ್ಮನೆ ಯಾರು ಲೈಟ್ ಹಚ್ಚಿಬಿಟ್ಟವ್ರೆ. ಉಯ್ ಮಧು ಕಾಣಿಸ್ತವಳೆ ನೋಡಿ ಗಾಯ್ಸ್. ಏನು ಅಂದರೆ ಇವತ್ತು ಮಾಮ ಬಂದ್ಬಿಟ್ಟವ್ರೆ. ಮಾಮನ ಕೇಳ್ಬೇಕು ಏನಾದರೂ ಮಾಡ್ತಾರಾ ಅಂತ. ಸೊ ಅವ್ರು ಕೇಳಬೇಕು ಧರ್ಮಸ್ಥಳ ಯಾವ ಥರ ಇತ್ತು, ಯಾವ ಥರ ಜರ್ನಿ ಮಾಡ್ಕೊಂಬಂದ್ರಿ ಅಂತ. ಸೊ ಆಮೇಲೆ ಕೇಳೋಣ. ಎಲ್ಲ ಆಚೆ ಹೋಗೋರೆ ಅಂದ ತಕ್ಷಣ ಕೇಳುವ. ಏನು ಅಂದರೆ ನಮ್ಮ ಮಧು ಅವರು ಒಬ್ಬರೇ ಬಿಟ್ಟು ಪಾಪ್ಸ್ ತಿಂತವ್ರೆ ನೋಡಿ. ಒಂಚೂರು ಕರುಣೆ ಇಲ್ಲ ಕೊಡೋದಕ್ಕೆ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಇದೆ ಇದೆ. ಗೊತ್ತಾಗಲ್ಲ ನಿಂಗೆ. ಕರಿ ಕರಿ ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ, ನಮ್ಮನ್ನ ಕೆಣಿ. ಸೊ ಗೈಸ್ ಒಬ್ಬೊಬ್ಬಳೇ ಫುಲ್ಲು ಪಾಪ್ಸು ತಿನ್ನೋದೆಲ್ಲ ಮಾಡ್ತಾಳೆ. ಬಟ್ ನಾವು ಏನು ಒಂದು ಚೂರನ್ನು ಕೊಡೋಲ್ಲ. ಕೇಳಿದ್ರೆ ಸಾಕು ಹಂಗೆ ಹಿಂಗೆ ಹಿಂಗೆ ಅಂತ ಬೇಕು ನಿಂತ್ಕೊತಾಳೆ. ಚೂರು ಕರುಣೆ ಇರಬೇಕು. ಅಣ್ಣ ಕೇಳ್ತವ್ರೆ ಕೊಡಬೇಕು. ಕರುಣೆ ಇಲ್ಲ ನೋಡಿ ಗೈಸ್, ಕರುಣೆ ಇಲ್ಲ ಅಂತ ಹೇಳ್ತವಳೆ. ಎಂಥ ನಮ್ಮ ಮನೇಲಿ ಒಂದು ಎಕ್ಸ್ಟ್ರಾ ಪೀಳಿಗೆ ಹುಟ್ಟಿದ್ದಿದ್ದೊಂದು ನಮ್ಮದು. ಏನು ಅಂದರೆ ಇವಳ ಸ್ಟೋರಿ ಏನು ಗೊತ್ತಾ, ನಾನು ನಮ್ಮ ಅಕ್ಕ ಇಬ್ಬರೇ ಸಾಕು ಅಂತ ಇಟ್ಕೊಂಡಿದ್ರು. ಬಟ್ ಏನು ಅಂದರೆ ನಮ್ಮ ಯಾರು ಅಜ್ಜಿ ಅನ್ಕೊತೀನಿ, ಅಜ್ಜಿ ಬಂದ್ಬಿಟ್ಟು ಇನ್ನೂ ಒಂದು ಗಂಡು ಮಗು ಆಗಲಿ ಬಿಡು ಅಂತ ಬಿಟ್ಟರು. ಸೊ ಇದು ಹುಟ್ಟುಬಿಡ್ತು. ನೀನು ಎದಕ್ಕೆ ಹುಟ್ಟಿದಿ? ನಾನು ಇಷ್ಟ ಅದು. ನಿಮ್ಮ ಹುಡುಗಿ ಪದ್ಧತಿ ಸರಿ ಸರಿ ನಾನು ಅರ್ಬಿ ಮಾಡ್ತೀವಿ. ನಾನು ಟೇಸ್ಟ್ ಅದಾವ ಸರಿ. ಹಂಗೆ ಎದ್ದು ಹೋಗ್ಬಿಡ್ತೇನೆ ನಾನು. ಎದ್ದು ಏನು ಟೇಸ್ಟ್? ಹಿಂಗೆ ಯಾಕೋ ಮತ್ತೆ ಹಿಂಗೆ ಇಂಗ್ಲೀಷ್ ಅದಾವ ಎರಡು ಪಕ್ಕ. ಈ ಸಾರಿ IPS ಗೈಸ್ ಇವಳು ನಿನ್ನ ಫುಲ್ಲು ಕನ್ನಡ ಎಕ್ಸಾಮಿಗೆ ರೆಡಿ ಆಗ್ತಾ ಇದ್ಲು. ಇವತ್ತು ಎಕನಾಮಿಕ್ಸ್ ಮತ್ತು ಇಂಗ್ಲೀಷ್ ಸ್ಪೆಲ್ಲಿಂಗ್ ಹೇಳು. ಇಲ್ಲ ಹೇಳ ಪರವಾಗಿಲ್ಲ, ಹೇಳ. ನೀ ಹೇಳಿದ್ರೆ ಬಿಡುತ್ತೆ. ಇಲ್ಲ 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 ಕುಂದ್ರ ಇಲ್ಲ 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 ಕುಂದ್ರ. ಐಸ್ ಹೆಂಗೆ ಬ್ಲ್ಯಾಕ್ ಮೇಲ್ ಮಾಡ್ತಾಳೆ ನೋಡಿ. ನಾನು ಹೇಳಿಲ್ಲ ಅಂದರೆ ಮರ್ಚೋದೇ ಇಲ್ಲ ಅಂತ ಹೇಳ್ತಾವಳಿ. ಗೊತ್ತಾಗಲ್ಲ ನಿಂಗೆ ಅಣ್ಣಂಗೆ ಮರ್ಯಾದೆ ಕೊಡ್ಬೇಕು ಅನ್ನೋದು. ಟಪ್ ಹೇಳಿದ್ನೋಳು. ಗಾಯ್ಸ್ ಫೋನ್ ಬಿಸಾಕಿದ್ಲು ಗಾಯ್ಸ್ ನಂದು ಎತ್ತಿ. ನೀನು ಮರ್ಯಾದೆ ನೀನು ಇಟ್ಕೊ, ಬೇಕಾಗಿಲ್ಲ ನಮ್ಗೆ. ತುಂಬ ಬೇಜಾರಾಗಿ ನೀನು ಮಾಡಿದ್ ನೋಡಿ. ನಾವು ಈ ಕಡೆಯಿಂದ ಎಗರ್ಸು ಮಧ್ಯ ಅಂದ್ರೆ ಹೆಂಗೆ ಹೋಗಿರ್ತೀವಿ ಗೋಡೆಗೆ. ಗೈಸ್ ನಿಮ್ಮ ಮನೇಲಿ ಹಿಂಗೆ ಮಾಡ್ತಾಳೆ ನಿಮ್ಮ ತಂಗಿ? ಅದು ಇಲ್ಲ ತಾನೆ. ನಮ್ಮ ತಂಗಿ ನೋಡಿ ಹೆಂಗೆ ಮಾಡ್ತಾಳೆ, ಅವಳು ನಾಯಿ ಕರ್ದಂಗೆ ಕರೀತಾಳೆ ನನ್ನ. ಗೊತ್ತಾಗಲ್ಲ ಮರ್ಯಾದೆ ಅಂತ. ಮರ್ಯಾದೆ ಹಂಗಂತೇಳಿ ನಿಮ್ಮ ಅಜ್ಜಿ ಬಂದು ಹೊಡೆದ್ದೆ ಅಂದ್ರೆ ನೋಡಿ ಹೆಂಗ್ ಬುಕ್ಕಿ ಅನ್ನೋದು. ಗೈಸ್ ಕರುಣೆ ಇಲ್ಲದೆ ಹೆಂಗೆ ಕುಡಿತಾವಳು ಒಬ್ಬಳೆ. ಒಂದು ಸ್ವಲ್ಪನಾದ್ರೂ ಕೇಳ್ಬಿಟ್ಟು ನೀನು ಕುಡಿತೀಯಾ ಅಂತ ಕೇಳಲ್ಲ. ನೋಡಿ ಹೆಂಗೆ ಕುಡಿತಾಳೆ. ಮತ್ತದು ಹೇಳೋದು ನೋಡು. ಸೊ ಗಾಯ್ಸ್ ಇವಾಗ ಅವಾಗಲೇ ಹೇಳಿದ್ನಲ್ಲ ಮಾಮನ ಹತ್ರ ಇದು ಏನು ಸ್ಥಳ ಎಕ್ಸ್ಪೀರಿಯನ್ಸ್ ಕೇಳೋಣ ಅಂತ ಅವಾಗ ಇದ್ದೆ. ಇವಾಗ ಹೇಳ್ತಾನಂತೆ, ಕೇಳೋಣ ಬನ್ನಿ. ಹೇಳಮ್ಮ. ಧರ್ಮಸ್ಥಳದಲ್ಲಿ ಅಲ್ಲೇ ಮಂಜುನಾಥ ಸ್ವಾಮಿ ದೇವಸ್ಥಾನ ಐತಿ. ಅಲ್ಲ ಯಾವ ಥರ ಎಕ್ಸ್ಪೀರಿಯನ್ಸ್ ಆಯಿತು, ಹೆಂಗಿತ್ತು ದೇವಸ್ಥಾನ ನೋಡೋದಕ್ಕೆ? ದೇವಸ್ಥಾನ ಚೆನ್ನಾಗೈತಿ. ಮಳೆ ಜಾಸ್ತಿ ಅಲ್ಲೇ. ಏನಾರ ಮೇಂಟೆನೆನ್ಸ್ ಹೆಂಗಿತ್ತು? ಚೆನ್ನಾಗಿ ಮಳೆ ಜಾಸ್ತಿ. ಧರ್ಮಸ್ಥಳಕ್ಕೆ ಆ್ಯಕ್ಚುಲಿ ಕಾರಲ್ಲಿ ಹೋಗಿರೋದು ನಾವು. ಕಾರ್ ಹೋಗಿ ನೈಟ್ 11 ಗಂಟೆಗೆ ಇಲ್ಲಿ ಬಿಟ್ಟು ಬೆಳಗ್ಗೆ 4 ಗಂಟೆಗೆ ರೀಚ್ ಆದ್ವಿ. ಸೀದಾ ನೇತ್ರಾವತಿಗೆ ಹೋದ್ವಿ. ನೇತ್ರಾವತಿ ಹೋಗಿ ಸ್ನಾನ ಮಾಡಿಕೊಂಡು 8:30 ಅಂದ್ರೆ ಮಂಜುನಾಥನ ದರ್ಶನ ಆಯಿತು. 8:00 ತಿಂಡಿ ತಿಂದ್ಕೊಂಡು ಅಲ್ಲಿ ಇನ್ನೊಂದು ಬ್ರಾಹ್ಮಣ ಟೆಂಪಲ್ ಐತೆ, ಅಲ್ಲಿ ಹೋಗಿ ಅಲ್ಲೂ ದರ್ಶನ ಮಾಡ್ಕೊಂಡು ಮುಂದೆ ಸೂರ್ಯನಾರಾಯಣ ದೇವಸ್ಥಾನ ಅಂತ ಐತೆ, ಅಲ್ಲಿ ಹೋಗಿ ಅಲ್ಲಿ ಹರಕೆ ಇತ್ತಂತೆ. ಹರಕೆ ತೀರಿಸ್ಕೊಂಡು
ಅಲ್ಲಿ ಏನು ಕೇಳ್ಕೊಂಡ್ರು ಏನು ಬೇಡ್ಕೊಂಡ್ರು ಆಗುತ್ತಂತೆ. ಸ್ಪೆಷಲ್ ದೇವಸ್ಥಾನ. ಇನ್ನೊಂದು ಏನಂದ್ರೆ ನಾವು ಹೋಗಿ ಬಂದು ಮಾರನೇ ದಿನದಿಂದ ಎಲ್ಲ ಗುಡ್ಡ ಎಲ್ಲ ಕುಸಿದು ಅಲ್ಲಿ ಧರ್ಮಸ್ಥಳಕ್ಕೆ ಟ್ರೈನು ಹೋಗ್ತಾ ಇಲ್ಲ, ಇವಾಗ ಬಸ್ಸು ಹೋಗ್ತಾ ಇಲ್ಲ. ನಾವು ಹೋಗಿ ಬಂದಿರೋದೇ ಲಾಸ್ಟು. ಅಷ್ಟು ಮಳೆ ಆಗತ್ತೈತೆ? ಸಿಕ್ಕಾಪಟ್ಟಿ ಮಳೆ, ಒಂದು ದಿನ ಬಿಡುವುದಿಲ್ಲ. ಅಂದ್ರೆ ನೀನು ಹೇಳೋ ಪ್ರಕಾರ ನೋಡಿದ್ರೆ ಯಾವ ಟೈಮ್ನಾಗ ಹೋಗ್ಬೋದು ಮಂಜುನಾಥ ಸ್ವಾಮಿಗೆ ಅಲ್ಲಿ? ಅಕ್ಟೋಬರಾ? ಅಕ್ಟೋಬರ್ ಬೆಸ್ಟ್. ಸೊ ಗೈಸ್, ಅವರು ಫುಲ್ ಮಳೆ ಇತ್ತಂತೆ. ಇವಾಗ ಅಲ್ಲಿ ಹೋಗೋಕ್ಕೂ ಆಗಲ್ಲ, ಯಾಕಂದ್ರೆ ರೋಡು ಬೇರೆ ಇದಾಗ್ಬಿಟ್ಟೈತಂತೆ. ಸೊ ಹುಷಾರಿಂದ ಯಾರಾದರೂ ಹೋಗೋರಿದ್ರೆ ಹುಷಾರಿಂದ ಹೋಗಿ. ಈ ಒಂದು ಮಂಜುನಾಥ ಸ್ವಾಮಿ ದರ್ಶನ ನೋಡೋದಕ್ಕೆ ನಮ್ಮ ಮಾಮ ಫುಲ್ಲು ಎಷ್ಟು 1 ಡೇ ಫುಲ್ಲು ಜರ್ನಿ ಮಾಡ್ಕೊಂಡು ಹೋಗೋರೆ. ಚೆನ್ನಾಗಿ ಹೋಗಿದ್ರು. ದೇವಸ್ಥಾನದ ಏನೋ ದರ್ಶನ ಕೂಡ ತುಂಬ ಬೇಗ ಸಿಕ್ಕಿದೆ ಅವರಿಗೆ, ತುಂಬ ಲಕ್ಕಿ ಅದು. ಸೊ ಯಾರಾದರೂ ಹೋಗೋರಿದ್ರೆ ಹೇಳಿ ನೋಡುವ, ಯಾರಾದರೂ ಹೋಗ್ತಾ ಇದ್ದಾರೆ ಅಂದರೆ. ಸೊ ಇವಾಗ ಏನು ಅಂದರೆ ಆಚೆ ಬೇರೆ ಹೋಗಬೇಕು. ಸೊ ಆಚೆ ಕೆಲಸ ಇದೆ, ಹೋಗ್ಬಿಟ್ಟು ಅಮ್ಮ ಅಷ್ಟೊತ್ತಿಗೆ ಬಂದಿರ್ತಾರೆ. ಅಲ್ಲಿವರೆಗೂ ನಮ್ಮ ಕರಿಯ ಬರ್ತಾವೆ ಇವತ್ತು. ಸೊ ಅವನೇ ತಗೊಂಡು ಎಲ್ಲರೂ ಆಚೆ ಹೋಗೋಣ ಅಂದ್ಕೊಂಡಿದ್ವಿ. ಹೇಳು, ಅವನು ಬಸ್ಸಲ್ಲಿದ್ದಾನೆ ಅಂತ ಹೇಳೋರೆ. ಸೊ ಬಂದ ತಕ್ಷಣನೇ ಎಳ್ಕೊಂಡು ಹೋಗ್ತೀವಿ ಇವಾಗ. ನಮ್ಮ ಕರಿಯ ಸಿಕ್ಕ ಯಾವನಿಗೆ ಗೊತ್ತು, ಏನೋ ತಗೊಂಡು ಬಿಸಾಕೊಂಡು ಹೋದ. ಇಲ್ಲ, ನಂಗೆ ಗೊತ್ತಿಲ್ಲ. ಸೊ ಗಾಯ್ಸ್, ನಮ್ಮ ಕರಿಯ ಸಿಕ್ಕ ಹೋಗ್ಬೋದಿತ್ತು. ಹೇಳೋದು ನೋಡಿ ಗೈಸ್, ಇವಾಗ ಎಲ್ಲ ಹೋಗ್ಬೇಕು ಅನ್ಕೊಂಡಿದ್ಯಾ? ಕರೆದಿದ್ಯಾರು ನನ್ನ? ಕರೆದ್ರು ಕೂಡ ನೀನೇ ಹೇಳ್ಬೇಕು ಎಲ್ಲಾದ್ರೂ ಹೋಗ್ಬೇಕು ಅಂತ, ಅವಾಗಲೇ ಗೊತ್ತಾಗೋದು. ನಾನು ಹೊಸ ಬೆಂಗಳೂರು ದೇವರ್ಸಿನ ನನ್ನ ಮಗ ನನಗಿಂತ ಫಸ್ಟು ಹುಟ್ಟಿದವ್ರು ಇಲ್ಲೇ ಬೆಂಗಳೂರಲ್ಲಿ ಹುಟ್ಟಿದ್ದು. ಮತ್ತೇನು ಹುಟ್ಟಿದ್ದು? ನಾನು ಚಿಕ್ಕಮಂಗ್ಳೂರು ಹುಟ್ಟಿದ್ದು. ಚಿಕ್ಕಮಂಗ್ಳೂರು ಹುಟ್ಟಿಬಿಟ್ಟು ಎಗರ್ಕೊಂಡು ಇಲ್ಲೇ ಬಂದವನೇ ಗೈಸ್, ಫಸ್ಟಿಗೆ ಎಗರ್ಕೊಂಡು. ನಾನು ತಿರ್ಸಿಯಲ್ಲಿ ಇದ್ದಿದ್ದು. ಆಯ್ತಪ್ಪ, ಎಷ್ಟು ವರ್ಷ ಆಯ್ತು ಬೆಂಗಳೂರು ಬಂದು? ಇದು ಬಂದ ಒಂದು ಅಷ್ಟೇ. 12 years 11 years. 12-11 years. ನಾನು ಬಂದು ಎಷ್ಟಾಯ್ತು? 8 ವರ್ಷ ಆಯ್ತು. ಸೀನಿಯರ್ ನೀವು. ಸೀನಿಯರ್ ಅಂತ ಗೈಸ್, ಇವ್ನು ನೋಡಿ, ಇವನೇ ಸೀನಿಯರ್ ಬೆಂಗಳೂರಿಗೆ. ಅದರ ಬೇರೆ ನನಗೆ ಎತ್ತವನೆ. ಸೊ ಇವಾಗ ಏನು ಪ್ಲಾನಿಂಗ್ ಇಟ್ಕೊಂಡಿದ್ಯಾ? ಎಲ್ಲೋ ಹೋಗ್ಬೇಕು ಅನ್ಕೊಂಡಿದ್ದಿ? ಹಾಂ, ಏನು ಕಾಣಿಸ್ತೈತೆ? ರೋಡು ನಡೆಯೋದೆ. ವಾಯೋ, ಅಲ್ಲಿ ತನಕ ನಡಿಬೇಕು. ನಂಗೆ ಏನು ಗೊತ್ತು ಮಾವನ್, ನಂಗೆ ಗೊತ್ತಿಲ್ಲ ಎಲ್ಲ ಅಂತ. ಸೊ ಗಾಯ್ಸ್, ಇವಾಗ ನಾವು ಹೋಗ್ತಾ ಇರೋದು ಏನಾದ್ರು ತಿಂದು ಬರೋದಕ್ಕೆ. ನೋಡುವ, ಅಣ್ಣ ಬಂದವನು ಇವತ್ತು ಫುಲ್ಲು ಪಾಕಿ. ಅಣ್ಣ ಫುಲ್ಲು ಕಾಸು ಇದು ಜೋಬಲ್ಲಿ ಹೆಂಗ್ಕೊಂಡು ಅದಕ್ಕೆ ಇವತ್ತು ಫುಲ್ ಸ್ಪಾನ್ಸರ್ ಮಾಡ್ತಾನೆ ಅಂತ ಹೇಳೋರೆ. ನೋಡುವ ಏನು ಮಾಡ್ತಾರೆ ಅಂತ. ಗಾಯ್ಸ್, ಏನು ಅಂದರೆ ನಡ್ಕೊಂಡು ಮನೆಯಿಂದ ಯಾವುದೋ ರಿಚ್ ಏರಿಯಾಗೆ ಬಂದುಬಿಟ್ಟಿದ್ದೀವಿ. ತೋರಿಸಿ ನೋಡಿ, ರಿಚ್ ಏರಿಯಾ ಹೆಂಗೈತೆ ಅಂದರೆ ಸಖತ್ತಾಗೈತೆ. ಇದು ಕಲ್ಯಾಣ ನಗರ ಹತ್ರ ಹೇಳ್ಬೋದು. ಸೊ ಏನು ಅಂದರೆ ಇವಾಗ ಏನೋ ತಿನ್ನಬೇಕು ಅಂದ್ಕೊಂಡು ಇಲ್ಲಿ ತನಕ ಬಂದಿದ್ದೀವಿ. ಸೊ ನೋಡುವ, ಏನು ಅಂದರೆ ಅಲ್ಲಿಂದ ತಿನ್ನಬೇಕು ಅಂದ್ಕೊಂಡು ಕಲ್ಯಾಣ ನಗರಕ್ಕೆ ಬಂದುಬಿಟ್ಟಿದ್ದೀವಿ. ಸೊ ಏನಂತ ಈ ಒಂದು ಜರ್ನಿಗೆ ಹಾಂ, ಮನಸ್ಸಲ್ಲಿ ಕೋಪ ಐತೆ, ಪ್ರೀತಿ ಇದೆ ಅನ್ಬೇಕು ನೀವು. ಅವಾಗ ಪ್ರೀತಿ ಇದೆ, ಕರುಣೆ ತೋರಿಸ್ಕೊತ ನೀವು. ಕರುಣೆ ಎಲ್ಲ ತೋರಿಸಲ್ಲ. ಸೊ ಇವಾಗ ಮುಂದೆ ಹೋಗ್ಬಿಟ್ಟು ಏನಾದರೂ ಇದ್ರೆ ಸಿಕ್ಕರೆ ತಿನ್ಬಿಟ್ಟು ಅಲ್ಲಿಂದ ಜೂಟ ಹೋಗ್ಬಿಡೋಣ, ಆಯ್ತಾ? ಹಾಂ, ಸಿಕ್ಕಿಲ್ಲ ಅಂದರೆ ಇದಕ್ಕೋಸ್ಕರ ನಾನು ಎಪ್ಸೌಂಡ್. ಸೊ ಗೈಸ್, ಈ ಏರಿಯಾಗೆ ಬಂದಿದ್ದೀವಲ್ಲ, ಸ್ವಲ್ಪ ಹೈ ಲೆವೆಲ್ ಮೇಂಟೈನ್ ಮಾಡೋಣ ಅಂದ್ಕೊಂಡಿದ್ದೀವಿ. ಅದಕ್ಕೆ ಒಂದು ಲ್ಯಾಂಗ್ವೇಜ್ ಕಂಡಿಟ್ಟಿದ್ದೀನಿ ನಾನೇ. ಏನು ಅಂದರೆ ತೋರಿಸ್ತೀನಿ ನೋಡಿ. ಇವಾಗ ಲ್ಯಾಂಗ್ವೇಜ್ ಏನು ಅಂದರೆ ಅಪ್ಪಿ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು ಅಕ್ಕಿ ಇಲ್ಲ, ಬೆಳೆ ಇಲ್ಲ, ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ಸೊ ಗೈಸ್, ಇದು ನಾವು ಕಂಡು ಹಿಡಿದಿರುವಂಥ ಒಂದು ಹೊಸ ಲ್ಯಾಂಗ್ವೇಜು. ಯಾರಿಗಾದ್ರೂ ಈ ಭಾಷೆ ಅಂಡರ್ಸ್ಟ್ಯಾಂಡ್ ಆಗಿದ್ರೆ ಕಮೆಂಟ್ ಮಾಡಿ ಏನು ಹೇಳಿದ್ವಿ ಅಂತ. ಏನು ತಿನ್ನೋಕ್ಕೆ ಎಷ್ಟೊಂದಾಗ, ಬಟ್ ಬಜೆಟೇ ಇಲ್ಲ ಅಷ್ಟು. ಇದನ್ನ ತಿಂತೆ ಅಂತ ಅದೆಲ್ಲ ಶೂ ಎಲ್ಲ ತಿನ್ನೋದು.
ಯಾವ ಮೂವಿಂದ ತಗೊಂಡು ಯಾರಿಲ್ಲ ಗೈಸ್ ಎಲ್ಲರೂ ನಮ್ಮನ್ನೇ ನೋಡ್ತವ್ರೆ, ಏನು ನನ್ನ ಮಕ್ಕಳು ವಿಡಿಯೋ ಮಾಡ್ಕೊಂಡು ಓಡಾಡ್ತವ್ರೆ ಹಂಗೆ ಅಂತ ಅದಕ್ಕಲ್ಲ guys, ಸ್ವಲ್ಪ ಕೆಳಗೆ ನೀವು ನೋಡಿದ್ರೆ ಅದೆಲ್ಲ ತೋರ್ಸಂಗಿಲ್ಲ ನೀವು. ಈಗ ನನ್ನ ಮಗನ ಹತ್ರ ಯಾವಾಗ ಬಂದಿರ್ತೀನಿ ನೋಡಿ, ಎಲ್ಲ ಟೈಮಲ್ಲಿ ಇಷ್ಟು ದೂರ ನಡ್ಸ್ಕೊಂಡ್ಬರ್ತಾನೆ ನನ್ನ ಮಗ. ತಪ್ಪು ನಂದು ಅವನ್ನೇ ಆಕ್ಚುಲಿ ಹೇಳ್ಬೇಕಂದ್ರೆ ನಾವಂತ ಒಳ್ಳೆ ಹುಡುಗನ ಜೊತೆ ಇವನು ಫ್ರೆಂಡ್ಶಿಪ್ ಆಗಿರೋದು ಇವನು ಪುಣ್ಯ ಇದು. ಅವ್ರ ಅಜ್ಜಿ ಹೆಣ್ಣೂರು ಕರ್ಕೊಂಡು ಹೆಣ್ಣೂರಲ್ಲಿ ಹೆಣ್ಣುಗಳು ಸಿಗ್ತಾ ಇಲ್ಲ. ಮತ್ತೆ ಯಾಕೆ ನಾವು ಹೋಗ್ತೇವೆ? ಸೊ ಈ ರೋಡಿಗೆ ಹೋಗೋಣ. ನಾನು ಮನೆ ಬರ್ತಿರ್ಲಿ ನಡ್ಕೊಡೋದ್ರಿ ಹಿಂಗೆ. ಏನಾದರೂ ಸ್ವಲ್ಪ ಇವತ್ತು ತಿಂದು ಹೋಗಲೇಬೇಕಪ್ಪ. ಎಲ್ಲಿ ನೋಡು ಅಷ್ಟೊಂದು ಹೋಗ್ತಾ ಇದ್ದೀವಿ. ನನ್ನ ಬ್ಯಾಗೇ ಕಾಣಿಸ್ತಾ ಇದೆ. ಏರಿಯಾ ಮಾತ್ರ ಮತ್ತೆ ಸಖತ್ತಾಗೈತೆ. ಏನು ಅಂದರೆ ಎಷ್ಟು 2 ವರ್ಷ ಆಯ್ತು ಮತ್ತೆ ಈ ಏರಿಯಾಗೆ ಬಂದು ನಾನು. 2 ವರ್ಷ? ಹಾಂ. ಯಾಕೆ ಈ ಸೈಡ್ ಬಂದಿಲ್ಲ ಅಂತ? ಏನಕ್ಕೆ ಬಂದಿಲ್ಲ ಅಂದರೆ ಕಾಲೇಜು ಹೆಬ್ಬಾಳದಲ್ಲಿ ಅಲ್ಲಿತ್ತ, ಅಲ್ಲಿಂದ ಮುಗಿಸ್ಕೊಂಡು ಡೈರೆಕ್ಟ್ ಇಂದಿರಾನಗರಿಗೆ ಜೂಟ್ ಆದೆ. ನನಗೆ ಎಷ್ಟು ವರ್ಷ ಆಗಿರ್ಬೋದು? ನೀನು ಬಂದಿರ್ತೀಯಲ್ಲ ಅವಾಗ ಚಹಾ ಕುಡಿಯೋಕ್ಕೆ. ಗೈಸ್ ಇವರು ಏನು ಅಂದರೆ ಅವಾಗ ಕಲ್ಯಾಣ ನಗರಕ್ಕೆ ಚಹಾ ಕುಡಿಯೋಕ್ಕಾದರೂ ಅವ್ರ ಮನೆಯಿಂದ ಇಲ್ಲಿ ತನಕ ನಡ್ಕೊಂಡು ಬರ್ತಾ ಇರ್ತಿದ್ವಿ. ಬಟ್ ಇವಾಗ ಸ್ವಲ್ಪ ನಡೆಸ್ಕೊಂಡು ನಾವು ಹಣೆ ಬರೋಕ್ಕೆ ಇಷ್ಟೇ ಅಂತ ಹೇಳ್ಬಿಟ್ಟು ಬರ್ತಿದ್ವಿ. ಇರೋ ಮಗನ ಲೈಕ್ ನಿಮಗಿಲ್ಲ. ಆ್ಯಕ್ಚುಲಿ ಒಂದಿನ ನಾವು ಬೆಳಿತೀವಿ, ನಿಂಗಂತ ನನಗೂ ಇಲ್ಲ ಕೈಗೂ. ಅದೇ ಹಾಕ್ಬೇಕು. ಯಾವುದು ಅದೇ ಲೇಡಿ ಆಪ್ರೇಷನ್ ಮಾಡ್ತಾರೋ. ಏನು 20 ತೆಗೆದು ಮತ್ತೆ ಹಾಕ್ಬೋದಾ? ಹಾಂ, ನಾನು ಕೈಯಲ್ಲಿ ಸಿಕ್ಕರೆ ಈಗ ಕೈ ಹಾಕ್ತೀನಿ ಆಟಿಗೆ. ಗಾಯ್ಸ್ ಯಾವುದು ತಿನ್ನೋದಕ್ಕೆ ಸಿಗ್ತಾನೆ ಇಲ್ಲ. ಸೊ ಏನು ಅಂದರೆ ಇವಾಗ ಏನಾದರೂ ಹುಡುಕ್ಬೇಕು ಅಂದ್ಕೊಂಡಿದ್ದೀವಿ. ಬಟ್ ಅವಾಗಿಂದ ನಡ್ಕೊಂಡು ಸಾಕಾಗೋಗ್ಬಿಟ್ಟೈತೆ. ಎಂಥ ಕೋಲ್ಡಲ್ಲಿ ಜ್ಯೂಸ್ ಕುಡಿಯೋಕೆ ಇಷ್ಟ ಇಲ್ಲ. ಅದು ಜ್ಯೂಸ್ ಮಾಡೇ ಕೊಡ್ತಾನೆ ಅವನು. ಇಲ್ಲ ನಾವು ಹಂಗೆ ಅವನ ಏನಂತಾನೆ ಹೇಳಿ, ಇವಾಗ ನಿನ್ನ ಅಜ್ಜಿ ಅಂತ ಹೇಳ್ತಾನೆ ಹೌದು. ಸೊ ಏನು ಅಂದರೆ ಎಲ್ಲರೂ ನಮ್ಮನ್ನೇ ಪಿಳಿ ಅಂದ್ಕೊಂಡು ನೋಡ್ಕೊತವ್ರೆ. ಏನು ನನ್ನ ಮಕ್ಕಳು ರೋಡಲ್ಲೇ ಏನೇನೋ ಹೇಳ್ಕೊಂಡು ಓಡಾಡ್ತವ್ರೆ ಅಂತ. ಬಟ್ ಏನು ಅಂದರೆ ಎಷ್ಟೋ ದಿನ ಆಯಿತು ಏನೋ ತಿಂದೆ ಆಚೆ ಕಡೆ ಬಂದುಬಿಟ್ಟು. ಸೊ ಅದಕ್ಕೆ ಒಂದು ಸ್ವಲ್ಪ ಟ್ರೈ ಮಾಡೋಣ, ಏನಾದರೂ ಹುಡ್ಕೊಂಡು ತಿನ್ನೋಣ ಅಂದ್ಕೊಂಡು ಇಲ್ಲಿಗೆ ಬಂದಿದ್ದೀವಿ ಇವಾಗ. ಬಟ್ ನೋಡಿದ್ರೆ ಕಣ್ಣು ಆಡಿಸಿದ್ರೆ ಯಾವುದು ಏನು ಸಿಗ್ತಾನೆ ಇಲ್ಲ. ಮತ್ತೆ ಮನೆ ದಾರಿ ಹಿಡಿತಾ ಇದ್ದೀವಿ. ಬಿಟ್ಟರೆ ಲಾಸ್ಟಲ್ಲಿ ಮನೆಗೆ ಹೋಗ್ಬಿಟ್ಟು ಕಾಫಿ ಕುಡಿ ಮತ ಅಂತ ಹೇಳ್ತಾರೆ. ಬೆಸ್ಟ್ ಐಡಿಯಾನೇ. ಹೌದಲ್ಲ, ಬೆಸ್ಟ್ ಐಡಿಯಾ ಕಾಯಿಸೋದು. ಮಾಂಸದಿಂದ ಇದೆಯಾ? ಇಲ್ಲ ಬೇಡ, ನೀನು ನಂದೇ ನನಗೆ ಬಾಯ ಆಗ್ಬಿಡ್ತೀಯ ತಗೊಂಬಚ್ಚ ಅಂತ ಹೇಳ್ಬಿಟ್ಟು. ಗಾಯ್ಸ್ ನಮ್ಮ ನಾಡ ಪ್ರಭು ಕೆಂಪೇಗೌಡ ಅವರು ಹೆಂಗೆ ನಿಂತ್ಕೊಂಡಿದ್ದಾರೆ ನೋಡಿ. ಸಖತ್ತಾಗೈತೆ ಸ್ಟ್ಯಾಚು. ಇಲ್ಲೇ ಒಬ್ಬ ಮೋಸ ಮಾಡೋಗಿದ್ದು ನಮಗೆ. ಯಾರು? ಇದೇನೆ, ಯಾರಂತ ಗೊತ್ತಿಲ್ಲ. ಮನೆಯಿಂದ ಇಲ್ಲಿ ತಂದು ಬಿಟ್ಟು ಹೋದ್ವಿ. ಓ ಓಕೆ. ಫ್ರೆಂಡ್ ಅಂತ. ಸೊ ಗಾಯ್ಸ್ ಫಸ್ಟ್ ಯಾವುದಾದ್ರೂ ಅಂಗಡಿ ಹುಡುಕೋಣ ಇರಿ, ಏನು ಸಿಗ್ತಾನೆ ಇಲ್ಲ. ಫಸ್ಟ್ ಗೈಸ್ ಫೈನಲ್ ಆಗಿ ಒಂದು ಅಂಗಡಿ ಸಿಕ್ತು. ಏನೋ ಸ್ಮೆಲ್ಲು ಗೊತ್ತಿಲ್ಲ ಅದಾ? ಓ ಫುಲ್ ಕ್ರೌಡ್ ಆಗಿದೆ ಗೈಸ್ ಅಲ್ಲಿ. ಬಟ್ ಹೋಗೋದು ಹೆಂಗು ಅಂತ ಗೊತ್ತಾಗ್ತಾ ಇಲ್ಲ. ಹೋಗೋಣ. ಇದು ನೋಡ್ಬಿಟ್ಟು ನಮಗೆ ನೋಡೋಣ, ನೋಡೇ ಹೋಗಿ ಕೇಳೋಣ ರೇಟ್ ಎಷ್ಟಿರುತ್ತೆ ಏನು ಕೇಳೋಣ. ಹಾಂ. ಸೊ ಗಾಯ್ಸ್ ಅಲ್ಲಿ ಹೋಗ್ಬಿಟ್ಟು ಇವಾಗ ಇದನ್ನು ಕೇಳಬೇಕು, ನೋಡುವ. ಏನು ಅಂದರೆ ಇಲ್ಲೇ ನಮ್ಮಮ್ಮ ಕೆಲಸ ಮಾಡೋದಿಲ್ಲ. ಹೊಟ್ಟೆ ಬಂದಿರ್ತೀವಿ ಬಟ್ ಏನು ಅಂದರೆ ಹೆಲ್ಮೆಟ್ ಹಾಕೊಂಡು ಹೋಗ್ಬಿಡ್ತೀವಿ. ಇಲ್ಲೇ ಕೆಲಸ ಮಾಡಿ ಎಮರ್ಜೆನ್ಸಿ ಐತಲ್ಲ ಅಲ್ಲೇ ಮಾಡೋದು ಅಮ್ಮ ಕೆಲಸ. ಸೊ ಗಾಯ್ಸ್ ಫೈನಲ್ ಆಗಿ ಅಷ್ಟು ಕಿಲೋಮೀಟ್ರ್ ನಡೆದಾದ್ಮೇಲೆ ಒಂದು ಅಂಗಡಿ ಸಿಕ್ಕಿದೆ. ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ತಿನ್ಬಿಟ್ಟಿರ. ಹಾಂ ಗಾಯ್ಸ್ ವಿಜಿತ್ ಅವರು ಆರ್ಡ್ರ್ ಮಾಡ್ತವ್ರೆ. ಪಾರ್ಸಲ್ ಏನು? ಪಾರ್ಸಲ್ಲು ನಾವು ತಿನ್ನೋದಕ್ಕೆ ಬಂದಿದ್ದು ತಾನೆ. ಏನು ಆರ್ಡ್ರ್ ಮಾಡಿದೆ? ಫ್ರೈಡ್ ಮೊಮೋಸ್. ಸೊ ಗಾಯ್ಸ್ ಅಣ್ಣ ಫ್ರೈಡ್ ಮೊಮೋಸ್ ಆರ್ಡ್ರ್ ಮಾಡವ್ರೆ. ಸೊ ಇವಾಗ ಗಾಯ್ಸ್ ಫೈನಲ್ ಆಗಿ ನಾವು ಆರ್ಡ್ರ್ ಮಾಡಿದ್ದು ಏನಿದು ಕ್ರಂಚಿ ಮೊಮೋಸಾ? ಫ್ರೈಡು ಕ್ರಂಚಿ ಮೊಮೋಸ್ ಎರಡು. ಸೊ ಇವಾಗ ತಿಂದು ಟೇಸ್ಟ್ ಹೇಳಿ ಯಾವ ಥರ ಇದೆ. ನೀನು
ತಿನ್ನಲ್ಲ ಅಂತ. ಥ್ಯಾಂಕ್ಸ್. ನೀನು ಫ್ರೆಂಡ್ ಅಂತ. ಫ್ರೆಂಡು ಅಂತ ಏನಿಲ್ಲ, ಫಸ್ಟ್ ಟೇಸ್ಟ್ ಮಾಡು. ನನ್ನೇ ರುಬ್ತಿಯಲ್ಲ ಅಲ್ಲೇ ಬಿಸಿ ಆಯ್ಲಕ್ಕು ಕೊಡ್ತೀನಿ ನನಗೆ ನಾವು ಆಯ್ಲಕ್ಕು ಹೇಳ್ತೀನಿ. ಫುಲ್ಲು ಒಂದೇ ವೈಟು. ಅವನು ಬಿಟ್ಟಿಲ್ಲ ಇದನ್ನು ಬಿಡಲ್ಲ ಅಂತ. ಕಳ್ಳ ಕಳ್ಳ. ಹೆಂಗೈತೆ ಟೇಸ್ಟು? ಸೊ ಗೈಸ್, ಟೇಸ್ಟ್ ಚೆನ್ನಾಗಿದೆ ಅಂತೆ, ನಾವು ಕೂಡ ಟೇಸ್ಟ್ ನೋಡೋಣ. ನೀನು ಯಾಕೆ ತಿಂತೀಯಾ? ತಿನ್ಬಾರ್ದ? ಫಸ್ಟ್ ಟೈಮ್ ಬಂದಿದ್ದೀನಿ. ಬಿಸಿ ಗೈಸ್, ನನ್ನಿಂದ ಇವನಿಗೆ ಒಂದು ಜ್ಯೂಸ್ ಕೊಡಿಸ್ತಾ ಇದ್ದೀನಿ. ಏನು ಬೇಕಾದ್ರು ಯಾವ್ದು ತೊಗೊಂತೆ ತೋ ಇಲ್ಲಿ. ಹೌದಾ? ಯಾವ್ದು ಬೇಕದು? ರೆಡ್ ಬುಲ್ ಇಲ್ಲ, ಅವು ಬಿಟ್ಟು. ನಮ್ಮ ಬ್ರ್ಯಾಂಡ್ ಐತಿ, ಐತೆ. ಸ್ವಿಂಗ್ ಅಂತ ಒಂದು ಇರ್ತಾರೆ, ಚೆನ್ನಾಗಿರ್ತದೆ. ಏನಪ್ಪ ಸ್ವಿಂಗ್ ಅಂತ? ಗೈಸ್, ಅವನು ಕೂಡ ಮನೆಗೆ ಹೋದ ಫಾರ್ ದ ಫಸ್ಟ್ ಟೈಮ್. ನಾನು ಆಚೆ ಕಡೆ ಹೋಗ್ಬಿಟ್ಟು ಅಷ್ಟೊಂದು ಅಂದರೆ ಜಾಸ್ತಿ ಎಲ್ಲ ಹೋಗಿದ್ದೀವಿ, ಬಟ್ ಏನು ಅಂದರೆ ಇಷ್ಟೆಲ್ಲ ಫುಲ್ಲು ಮನೆಯಿಂದ ಕಲ್ಯಾಣ ನಗರ ಏನಾದರೂ 4-5 ಕಿಲೋಮೀಟ್ರ್ ಸುತ್ತಾಡ್ಕೊಂಬಂದಿದ್ದೀವಿ. ಇವಾಗ ಸುತ್ತಾಡ್ಕೊಂಡು ಲಾಸ್ಟ್ ಕೊನೆಗೆ ಏನೋ ಒಂದು ಮೊಮೋಸ್ ಇತ್ತು ಅಂತ ಬಿಟ್ಟು ಮೊಮೋಸ್ ತಿಂದ್ಬಿಟ್ಟು ಒಂದು ಜ್ಯೂಸ್ ಕುಡ್ಕೊಂಬಂದ್ಬಿಟ್ಟು ಮನೆಗೆ ಬಂದ್ವಿ. ಅವನು ಕೂಡ ಇವಾಗ ಮನೆಗೆ ಹೋದ. ಸೊ ಇವಾಗ ತಾನೇ ಜಸ್ಟ್ ಮನೆಗೆ ಬಂದು ಕೂತ್ಕೊಂಡಿದ್ದೆ. ಇವ್ರು ಆಲ್ರೆಡಿ ಎಕ್ಸಾಮಿಗೆ ಅಂತ ಇಬ್ಬರು ಪ್ರಿಪ್ರೇಷನ್ ಮಾಡ್ಕೊತವ್ರೆ. ನಿಂದೇನು ಎಕ್ಸಾಮ್ ಐತಿ? ಹೇಗಾವು? ಸೊ ಗೈಸ್, ಅವಳು ಊದ್ಕೊಂಡ್ಬಿಟ್ಟವಳೆ ನನ್ನ ಮೇಲೆ. ಇವಳದು ನಾಳೆ ಇಂಗ್ಲೀಷ್ ಮತ್ತು ಎಕನಾಮಿಕ್ಸ್ ಇದೆ ಅಂತ ಹೇಳವಳೆ. ಸೊ ಆಲ್ ದ ಬೆಸ್ಟ್ ಇಬ್ಬರಿಗೂ. ಚೆನ್ನಾಗಿ ಓದ್ಕೊಂಡು ಬರೀರಿ. ಓಹೋ ನೋಡಿ ಆ್ಯಕ್ಟಿಂಗ್ ಹೆಂಗೆ ಮಾಡ್ತಾಳೆ. ಚೆನ್ನಾಗಿ ಬರೀ, ನಾಳೆ ಪರವಾಗಿಲ್ಲ. ಸೊ ಗೈಸ್, ಇವಳಿಗೆ ಎಲ್ಲರೂ ಆಲ್ ದ ಬೆಸ್ಟ್ ತಿಳಿಸಿ. ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್ ಮಧು. ಓಟ್ ಹಾಕ್ತೀವಿ, ಪರವಾಗಿಲ್ಲ. ಹೇಳು ಭಾಷಣ ಹೇಳು, ಓಟ್ ಹಾಕಿ ಅಂತ ಹೇಳ್ಬಿಟ್ಟು. ಹೇಳೇ, ನಮಗೆ ಓಟ್ ಹಾಕಿ, ನಾವು ಬಸ್ ಫ್ರೀ ಮಾಡ್ತೀವಿ, ನಿಮಗೆ ಅನ್ನದಾನ ಮಾಡ್ತೀವಿ. ಹಾಂ. ಓ ಗೈಸ್, ಅವಳು ಮುಂದೆ ಪೊಲೀಸ್ ಆದರೆ ನೀವೇನಾದ್ರು ತಪ್ಪು ಮಾಡಿದ್ರೆ ನಿಮ್ಮನ್ನು ಬಿಡುಗಡೆ ಮಾಡಿಕೊಡ್ತಾಳಂತೆ ನೋಡಿ. ಹಿಂಗೆ ಹೇಳ್ದವ್ರೆ ಫಸ್ಟ್ ತೊಗೊಳ್ಳೋರು. ಸೊ ಗೈಸ್, ಇವಳದೊಂದು ಡ್ರೀಮ್ ಏನು ಅಂದರೆ ಪೊಲೀಸ್ ಆಗಬೇಕು ಅನ್ನೋದೇ ಒಂದು ಇವಳದು ಡ್ರೀಮು. ಸೊ ನಾವು ಕೂಡ ಅದಕ್ಕೆ ಸಪೋರ್ಟಿವ್ ಆಗಿರ್ತೀವಿ. ಈ ಸಪೋರ್ಟಿವ್ ಇರ್ತೀವಿ. ಏನಿಂದ ಅಂದ್ಕೊಂಡಿದ್ಯಾ? ಸೊ ಗೈಸ್, ಒಬ್ಬರು ಕಮೆಂಟ್ ಹಾಕಿದ್ರು, ತುಂಬ ಬೇಜಾರಾಯಿತು. ಏನು ಅಂದರೆ ಅವರು ಕಮೆಂಟ್ ನೋಡಿದ ತಕ್ಷಣ ನನಗೆ ಒಂಥರ ಫುಲ್ಲು ಸ್ಯಾಡ್ ಥರ ಆಗೋಗ್ಬಿಟ್ಟು. ಏನಕ್ಕಂದರೆ ಅವ್ರ ಹೆಸರು ಮಂಜು ಅಣ್ಣ ಅಂತ ಹೇಳ್ಬಿಟ್ಟು ಅವ್ರು ಕಮೆಂಟ್ ಹಾಕಿದ್ರು ನಮಗೆ. ಏನು ಅಂದರೆ, ನಮ್ಮಮ್ಮ ತೀರಿಬಿಟ್ಟು 12 ವರ್ಷ ಆಯಿತು. ನಿಮ್ಮಮ್ಮನಲ್ಲಿ ನಮ್ಮಮ್ಮನ ಕಾಣ್ತಾ ಇದ್ದೀನಿ ಬ್ರೋ, ನಿಮ್ಮಮ್ಮ ನೋಡೋದಕ್ಕೆ ನಮ್ಮಮ್ಮ ಥರನೇ ಇದ್ದಾರೆ ಅಂತ ಹೇಳಿದ್ರು. ಸೊ ಅಲ್ಲಿ ಒಂದು ಖುಷಿ ಆಯಿತು ಬ್ರೋ. ಏನು ಹೆದರ್ಕೋಬೇಡಿ. ಏನಂದರೆ ಕರ್ನಾಟಕದಲ್ಲಿ ಎಷ್ಟು ಅಮ್ಮಂದ್ರಿದ್ದಾರೋ ಅವ್ರ ಅಮ್ಮಂದ್ರ ಆಶೀರ್ವಾದ ನಿಮ್ಮ ಮೇಲೆ ಇದ್ದೇ ಇರುತ್ತೆ. ಸೊ ಏನೋ ಒಂದು ವರಿ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಡೈಲಿ ಅಮ್ಮಂದ ಒಂದು ಸರಿ ಇವತ್ತು ಮಾತಾಡ್ಸೋಣ ಅಂದ್ಕೊಂಡೆ, ಬಟ್ ನನಗೆ ಆಚೆ ಸ್ವಲ್ಪ ಕೆಲಸ ಐತೆ ಅಂತ ಹೇಳ್ಬಿಟ್ಟು ಹೋದೆ. ಸೊ ಅಮ್ಮ ಅಷ್ಟಲ್ಲಿ ಬಂದುಬಿಟ್ಟು ರೆಡಿಯಾಗಿಬಿಟ್ಟು ಕೆಲ್ಸಕ್ಕೆ ಹೋಗ್ಬಿಟ್ರು. ಸೊ ಇವತ್ತಾಗಿಲ್ಲ ಅವ್ರ ಜೊತೆ ಮಾತಾಡ್ಸೋದಕ್ಕೆ ನಿಮಗೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ಏನು ಹೇಳಿದ್ರೆ ಆ ಸ್ಟೋರಿ ಹೇಳ್ಬಿಟ್ಟು ನಾನು ಅಮ್ಮನಿಗೆ ಖಂಡಿತವಾಗ್ಲೂ ಹೇಳ್ತೀನಿ. ಸೊ ಏನೋ ವರಿ ಮಾಡ್ಕೊಳಕ್ಕೆ ಹೋಗ್ಬೇಡಿ, ನಾವಿದ್ದೀವಿ ನಿಮ್ಮ ಜೊತೆ. ಸೊ ಹಾಗೆ ಮತ್ತೆ ಸಿಗೋಣ, ನಿಮ್ಮನ್ನು ಭೇಟಿ ಮಾಡೋಣ. ಒಂದು ಸಾರಿ ಬಂದುಬಿಟ್ಟು ಭೇಟಿ ಆಗ್ತೀವಿ. ಏನು ಅಂದರೆ ಆಲ್ಮೋಸ್ಟು ಸ್ವಲ್ಪ ಜನ ಕರೀತಾ ಇದ್ದಾರೆ ಮನೆಗೆ ಬನ್ನಿ ಅಂತ ಹೇಳ್ಬಿಟ್ಟು. ಬಟ್ ಏನು ಅಂದರೆ ನಾನು ಇವಾಗ ತಾನೇ ಕಂಟೆಂಟ್ ಸ್ಟಾರ್ಟ್ ಮಾಡಿದ್ದು ಅಲ್ವಾ. ಸೊ ಇವಾಗ ಸಡನ್ನಾಗಿ ಬೇರೆ ಅಂದರೆ ಇವಾಗ ಮನೆಗೆ ಹಂಗೆ ಕರೀದ ತಕ್ಷಣವೇ ಸಡನ್ನಾಗಿ ಹೋಗ್ಬಿಟ್ರೆ ಒಂಥರ ಫೀಲ್ ಇರುತ್ತೆ ನೋಡು, ಆ ಥರ ಫೀಲ್ ಆಗಬಾರ್ದು ನನಗೆ. ಸೊ
ಬರಬೇಕು ಅಂತ ನನಗೂ ಆಸೆ ಇದೆ. ಬಟ್ ಫ್ಯಾಮ್ಲಿನ ಒಪ್ಪಿಸ್ಬೇಕು. ಅದಕ್ಕೆ ಒಂದು ಟೈಮ್ ಬಂದಾಗ ಖಂಡಿತ ನನ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿದ್ದಾರೆ ನೋಡಿ, ಅವರು ಪ್ರತಿಯೊಬ್ಬರ ಮನೆಗೂ ವೀಕ್ಲಿ ಒಬ್ಬೊಬ್ಬರ ಮನೆಗಾದರೂ ಬಂದುಬಿಟ್ಟು ಅವ್ರ ಜೊತೆ ವಿಡಿಯೋ ಮಾಡಿಬಿಟ್ಟಾದರೂ ನಿಮಗೆ ನಾನು ನಮ್ಮ ಫ್ಯಾಮ್ಲಿನ ಪರಿಚಯ ಮಾಡಿಬಿಟ್ಟು ನಿಮ್ಮ ಫ್ಯಾಮ್ಲಿನ ನನ್ನ ಜೊತೆ ಪರಿಚಯ ಮಾಡ್ಕೊಂಡ್ಬಿಟ್ಟು ಅವತ್ತು ಆ ವಿಡಿಯೋದಲ್ಲಿ ನಿಮ್ಮ ಫ್ಯಾಮ್ಲಿ ಜೊತೆನೇ ವಿಡಿಯೋ ಮಾಡ್ತೀನಿ. ಇದು ನನ್ನೊಂದು ಸ್ವಲ್ಪ ಅಂದರೆ ಒಂಥರ ಆಸೆ ಇದ್ದಂಗಿದೆ. ಏನಕ್ಕಂದರೆ ನನ್ನ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ಸ್ನ ನಾನು ಮೀಟ್ ಆಗಬೇಕು ಅನ್ನೋದೇ ನನ್ನದು ಒಂಥರ ಆಸೆ ಇದ್ದು. ಸೊ ಅದು ಕೂಡ ಒಂದು ಸಾರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಇವಾಗ ಸ್ವಲ್ಪ ಬೆಳೀತಾ ಇದ್ದೀನಿ ಅಲ್ವಾ, ಒಂದು 10K ಏನಾದರೂ ರೀಚ್ ಆದರೆ ಅವಾಗ ಸ್ಟಾರ್ಟ್ ಮಾಡ್ತೀನಿ ಮಾಡೋದಕ್ಕೆ. ಸೊ ಸ್ವಲ್ಪ ಅಲ್ಲಿವರೆಗೂ ಯಾರು ಮೀಟ್ ಆಗೋದಂತಲ್ಲ, ಇನ್ನೂ ಈ ಚಿಕ್ಕ ಕಂಟೆಂಟ್ ಮಾಡ್ಕೊಂಡಿದ್ದೀನಲ್ವ, ಚಿಕ್ಕ ಕಂಟೆಂಟರ್ ನಾನು. ಸೊ ಅದಕ್ಕೆ ಅಷ್ಟೊಂದು ಏನೂ ಮಾಡ್ತಾ ಇಲ್ಲ. ಸೊ ಖಂಡಿತ ನಿಮ್ಮನ್ನೆಲ್ಲರನ್ನೂ ಭೇಟಿ ಆಗ್ತೀನಿ ಒಂದು ಸಾರಿ ಬಂದುಬಿಟ್ಟು. ಸೊ ಅಲ್ಲಿವರೆಗೂ ನಾನು ನಿಮ್ಮ ಜೊತೆ ಇದೇ ವಿಡಿಯೋದಲ್ಲಿ ಸಿಗ್ತಾ ಇರ್ತೀನಿ ಆಯಿತಾ, ಖಂಡಿತ. ಮತ್ತು ಎಲ್ಲರೂ ಊಟ ಮಾಡಿಬಿಟ್ಟು ಇವರೆಲ್ಲ ಎಕ್ಸಾಮ್ ಪ್ರಿಪ್ರೇಷನ್ ಮಾಡ್ತಾಯಿದ್ರೆ ಇವರಿಗೆಲ್ಲ ಡಿಸ್ಟರ್ಬ್ ಮಾಡೋದು ಬೇಡ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ ಬೈ ಬೈ. ನೀನು ಹೇಳು ಟಾಟಾ ಬೈ ಬೈ ಅಂತ ಹೇಳ್ಬಿಟ್ಟು. ಟಾಟಾ ಬೈ ಬೈ ನಮ್ಮ ಆಡಿಯನ್ಸ್ಗೆ ಟಾಟಾ ಬೈ ಬೈ. ಸೊ ಗೈಸ್ ಇವರೆಲ್ಲ ಎಕ್ಸಾಮ್ ಇರ್ತಾರೆ, ಮತ್ತೆ ಸಿಗೋಣ ಅಷ್ಟೇ.